ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಚೇತನ ಗುರುರಾಜ್. ಈ ವಿಡಿಯೋದಲ್ಲಿ ಏನು ನೋಡ್ತೀರಾ ಅಂದರೆ ಚಾರ್ವಿದು ಪೇರೆಂಟ್ಸ್ ಮೀಟಿಂಗ್ ಹೋಗ್ತಾ ಇದ್ವಿ, ಅಲ್ಲಿ ನೋಡ್ತಾ ಇದ್ದೀರಾ ನೀವು ವಿಡಿಯೋನ. ಬೆಳಗ್ಗೆ ನಾನು ಅಪ್ಪ ಚಾರ್ವಿ 3 ಜನನು ಸ್ಕೂಲ್ಗೆ ಹೋಗ್ತಾ ಇದ್ವಿ. ಅಮ್ಮನ ಮನೆಯಿಂದನೇ ಹೊರಟಿದ್ವಿ, ಯಾಕೆಂದರೆ ರಜೆಗೆ ಬಂದಿರೋ ಕಾರಣ ಇಲ್ಲಿಂದಾನೇ ನಾವು ಪೇರೆಂಟ್ಸ್ ಮೀಟಿಂಗ್ಗೆ ಹೋಗ್ತಾ ಇದ್ವಿ. ಅಲ್ಲಿ ಅವರಪ್ಪ ನಾನು ಬರ್ತೀನಿ ಆನ್ ದ ವೇ, ಅವ್ರದ್ದು ಆಫೀಸ್ ಇರೋದ್ರಿಂದ ಆನ್ ದ ವೇ ಬಂದು ಹೋಗ್ತೀನಿ ಅಂತ ಹೇಳಿದ್ರು. ರೆಗ್ಯುಲರ್ ನಾವು ಯಾವಾಗ್ಲೂ ಬೇಗನೆ ಹೋಗ್ತೀವಿ, ಯಾಕೆಂದ್ರೆ ಅವ್ರಪ್ಪಂಗೆ ಆಫೀಸ್ ಇರುತ್ತಲ್ಲ, ಹಾಗಾಗಿ ಆಫೀಸ್ ಟೈಮಿಂಗ್ಸ್ ಮ್ಯಾಚ್ ಮಾಡೋಕ್ಕೋಸ್ಕರ ಬೇಗ ಹೋಗ್ತೀವಿ. ಇವಳ್ದು ಸಿ ಆಗೋದ್ರಿಂದ ಬೇಗನೆ ಆಗುತ್ತೆ ರೂಲ್ ನಂಬರ್, ಹಾಗಾಗಿ ನಾವು ಕ್ಲಾಸ್ ಕೊಟ್ವಿ. ಅವರಪ್ಪ ಕೂಡ ಬಂದಿದ್ರು ಅಷ್ಟೊತ್ತರಲ್ಲಿ. ಬೋರ್ಡ್ ಅಲ್ಲಿ ಈ ತರ ಎಲ್ಲಾ ಕ್ಲಾಸಲ್ಲೂ ಈ ತರ ಬರ್ದಿರ್ತಾರೆ, ಅವ್ರವ್ರಿಗೆ ಯಾವ ತರ ಕ್ರಿಯೇಟಿವಿಟಿ ಇರುತ್ತೆ ಆ ತರ ಟೀಚರ್ಸ್ ಬರ್ದಿರ್ತಾರೆ. ಇವಳು 8th ಪ್ಲೇಸ್ ಅಲ್ಲಿ ಇದ್ಲು, 10 ಒಳಗಡೆನೆ ಇದ್ಲು ಈ ಸಲಿನು. ಬಟ್ ಏನಂದ್ರೆ ಅವ್ರು ಎಲ್ಲ ಒಂದೊಂದು ಮಾರ್ಕ್ಸ್ ಅಲ್ಲಿ ಇರ್ತಾರಷ್ಟೇ, ಅಂದ್ರೆ ಹೆಚ್ಚು ಕಡಿಮೆ ಎಲ್ಲರೂ ಆಫ್ ಮಾರ್ಕ್ಸ್ ಒಂದೊಂದು ಮಾರ್ಕ್ಸ್ ಅಲ್ಲಿ ಹೆಚ್ಚು ಕಡಿಮೆ ಎಲ್ಲರೂ ಇರ್ತಾರೆ. ತುಂಬಾನೇ ಚೆನ್ನಾಗಿತ್ತು. ಅವ್ರ ಮ್ಯಾಮ್ ಅಂತೂ ಸಖತ್ತಾಗಿ ಅವಳಿಗೆ ಹಚ್ಕೊಂಡಿದ್ರು. ಅವಳದ್ದು ತುಂಬಾ ಅಳ್ತಿದ್ಲು ಲಾಸ್ಟ್ ಡೇ. ವಿಡಿಯೋನ ನಾನು ಶೇರ್ ಮಾಡ್ತೀನಿ. ಇದೆಲ್ಲ ನಾವು ಮುಗಿಸ್ಕೊಂಡು ಹಾಗೇನೆ ಅವರಪ್ಪ ಕೂಡ ಮಾತಾಡಿಸಿ ಅಲ್ಲಿ ಇನ್ನೊಬ್ರು ಅವ್ರ ಕನ್ನಡ ಟೀಚರ್ನು ಮಾತಾಡ್ಸ್ಕೊಂಡು ಹೊರಟ್ವಿ. ಅವರಪ್ಪ ಕ್ಲಾಸ್ಗೆ ಟೈಮ್ ಆಗಿದ್ರಿಂದ, ಅವ್ರಿಗೆ ಆಫೀಸ್ ಟೈಮ್ ಆಗಿದ್ರಿಂದ ಅವ್ರು ಬೇಗ ಹೊರಟ್ರು. ಆ್ಯಂಡ್ ನಾವು ಅಪ್ಪಂಗೆ ವೇಟ್ ಮಾಡ್ತಿದ್ವಿ. ಅಪ್ಪ ಸ್ವಲ್ಪ ಅಲ್ಲೇ ಪೆಟ್ರೋಲ್ ಹಾಕ್ಸೋಕ್ಕೆ ಅಂತ ಹೋಗಿದ್ರು. ಹಾಗೆ ನಾವು ಕ್ಲಾಸ್ ಹತ್ರ ಬಂದು ಮುಂದೆ ಫ್ರಂಟ್ ಆಫೀಸಲ್ಲೆಲ್ಲ ಮಾತಾಡಿಸ್ಕೊಂಡು ನೆಕ್ಸ್ಟ್ ಯಾವಾಗ ಬರ್ಬೇಕಂತ ಕೇಳ್ಕೊಂಡು ನಾವು ಅಲ್ಲಿಂದ ಹೊರಟ್ವಿ. ಮತ್ತೆ ಅಲ್ಲಿ ಸಜೆಷನ್ ಬಾಕ್ಸ್ ಕೂಡ ಅವರ ಕ್ಲಾಸ್ ಸ್ಕೂಲಲ್ಲೇ ಯಾವಾಗಲೂ ಅವರು ಮಾಡ್ತಾರೆ. ಇದು ಅವ್ರ ಮ್ಯಾಮ್ ಕೊಟ್ಟಿದ್ರು ಗಿಫ್ಟ್ ಎಲ್ಲರಿಗೂ. ಮಕ್ಳಿಗೆ ಅವ್ರಿಗಂತೂ ತುಂಬಾನೇ ಖುಷಿ ಆಯ್ತು. ನಾವು ಅದೆಲ್ಲ ಮುಗಿಸ್ಕೊಂಡು ಬರೋಷ್ಟಿಗೆ ಅಪ್ಪ ಕೂಡ ಬಂದಿದ್ರು. ಇನ್ನು ಅಪ್ಪ ಬಂದ್ಮೇಲೆ ನಾವು ಮನೆಗೆ ಹೊರಡೋಣ ಅಂತ ಹೋಗ್ತಾ ಇದ್ವಿ. ಆನ್ ದ ವೇ ನನಗೆ ಇಂಜೆಕ್ಷನ್ ಬೇರೆ ಹಾಕ್ಸ್ಬೇಕಿತ್ತು. ನನಗೆ ಸ್ವಲ್ಪ ಬ್ಯಾಕ್ ಪೇನ್ ಆಗಿದ್ರಿಂದ ಆನ್ ದ ವೇ ಹೋಗ್ತಾ ಕ್ಲಿನಿಕ್ ಹೋಗಿ ಇಂಜೆಕ್ಷನ್ ಹಾಕ್ಸ್ಕೊಂಡು ನಾನು ಮನೆಗೆ ಹೊರಟ್ವಿ. ತುಂಬಾನೇ ಟೈಮ್ ಕೂಡ ಆಗಿತ್ತು. ಅಲ್ಲಿ ಪೇರೆಂಟ್ಸ್ ಮೀಟಿಂಗ್ ಮುಗಿಸ್ಕೊಬರೋಕ್ಕೆ ನನಗೆ ಕ್ಲಿನಿಕ್ ಕೂಡ ಟೈಮ್ ಆಗಿತ್ತು. ಹಾಗೇನೆ ಬರ್ತಾ ಅಲ್ಲಿ ಫ್ರೂಟ್ಸ್ ಅಂಗಡಿ ಹೋಗಿ ಫ್ರೂಟ್ಸ್ ಎಲ್ಲ ಬೇಕಿತ್ತು ಮನೆಗೆ, ಅದನ್ನು ಕೂಡ ಅಪ್ಪ ತಗೊಂಡ್ರು. ಅದೆಲ್ಲ ಮುಗಿಸ್ಕೊಂಡು ನಾವು ಮತ್ತೆ ಮನೆ ಕಡೆಗೆ ಹೊರಟ್ವಿ. ಸ್ವಲ್ಪ ಬಿಸಿಲು ಆಗ್ತಾ ಇತ್ತು. 12:30 ಮೇಲೆ ಬಿಸಿಲಾಗಕ್ಕೆ ಸ್ಟಾರ್ಟ್ ಆಯಿತು. ಅಲ್ಲಿಂದ ನಾವು ಮನೆಗೆ ಬಂದ್ವಿ. ಅವಳಂತೂ ಫುಲ್ ಖುಷಿಯಾಗಿ ಬಂದ್ಲು. ಕ್ಲಾಸ್ಗೆ ಹೋಗಿ ಮಾತಾಡ್ಸ್ಕೊಂಡು ಬಂದಿದ್ದೆಲ್ಲ ತುಂಬಾನೇ ಹಚ್ಕೊಂಡಿದ್ಲು. ಅವ್ರ ಮ್ಯಾಮ್ನಂತೂ ತುಂಬಾ ಕ್ಲೋಸ್ ಆಗ್ಬಿಟ್ಟಿದ್ಲು ಈ ಸಲ ಮಾತ್ರ. ಆಮೇಲೆ ಅಲ್ಲಿ ಅಮ್ಮ ಸೀಬೆಹಣ್ಣೆಲ್ಲ ಕಟ್ ಮಾಡಿಕೊಟ್ಟಿದ್ರು. ಸೀಬೆಹಣ್ಣು ಮತ್ತೆ ಮಾವಿನಕಾಯಿ ಎಲ್ಲಿ ಸಿಕ್ಕಿದ್ರು ಬಿಡಲ್ಲ ನಾವು. ಮತ್ತೆ ಮಾವಿನಕಾಯಿ ಮತ್ತೆ ಸೀಬೆಹಣ್ಣು ಮೇನಾಗಿ ಸಿಕ್ಕಿದ್ರಂತೂ ಬಿಡೋದೇ ಇಲ್ಲ. ಅದನ್ನ ಆಲ್ಮೋಸ್ಟ್ ನಮ್ಮ ಮನೆಗೆ ತಂದು ಎಲ್ಲರೂ ಕೂಡ ತಿಂತೀವಿ ಇಷ್ಟಪಟ್ಟು. ಅವಳು ಕೂಡ ಇಷ್ಟ ತಿಂತಾಳೆ. ಹಾಗೇನೆ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ತಾ ಇದ್ವಿ. ಅವಳು ಮ್ಯಾಮ್ ಕೊಟ್ಟಿರೋದು ಗಿಫ್ಟ್ನ ಎಂಜಾಯ್ ಮಾಡ್ತಾ ಇದ್ಲು. ಓಪನ್ ಮಾಡಾಗಲೇ ಆಟ ಆಡ್ತಾ ಇದ್ದಾಳೆ. ತುಂಬಾನೇ ಇಷ್ಟಪಟ್ಟು ಅವಳು ಖುಷಿಯಿಂದ ಆಟ ಆಡ್ತಾ ಇದ್ಲು. ಅವ್ರು ಮ್ಯಾಮ್ ಕೊಟ್ಟಿದ್ದು ತುಂಬಾನೇ ಚೆನ್ನಾಗಿತ್ತು. ಥ್ಯಾಂಕ್ ಯು ಮ್ಯಾಮ್. ತುಂಬಾನೇ ಚೆನ್ನಾಗಿ ಅವರು ಕೋಪರೇಟ್ ಆಗಿದ್ರು. ಮ್ಯಾಮ್ ಕೂಡ ಎಲ್ಲ ಮಕ್ಕಳನ್ನು ಚೆನ್ನಾಗಿ ಕೇರ್ ಮಾಡ್ತಾ ಇದ್ರು. ಒಬ್ರು ಅಂತಲ್ಲ, ಪ್ರತಿಯೊಂದು ಮಕ್ಕಳನ್ನು ಹಾಗೆ ತುಂಬಾ ಕೇರ್ ಆಗಿ ಲವ್ ಮಾಡಿ ನೋಡ್ಕೋತಾ ಇದ್ರು. ತುಂಬಾನೇ ಚೆನ್ನಾಗಿ. ಇದು ಬಬಲ್ಸ್ ಗೈಸ್. ಓಕೆ, ಇದು ಬಬಲ್ಸ್ ಮತ್ತೆ ಇದು ಸ್ಟ್ಯಾಂಪು. ವಾವ್. ಮತ್ತೆ ಇದು ಪೆನ್ ಗೈಸ್. ಸೂಪರ್, ಚೆನ್ನಾಗಿದೆ ಅಲ್ವಾ? 3 ಇದೆ. ಸ್ಟ್ಯಾಂಪ್ ಇದೆ ನೋಡು, ನೋಡಿ ಚೆನ್ನಾಗಿದೆ ಅಲ್ವಾ? ಸೂಪರ್. ಈ ತರ ಮ್ಯಾಮೇ ನಮ್ಗೆ ಕೊಟ್ಟಿದ್ದು. ಈ ತರ ಯಾರು ಮ್ಯಾಮ್ ಇದ್ರೆ ಚೆನ್ನಾಗಿ ನೋಡ್ಕೊಳ್ಳಿ. ಮ್ಯಾಮ್ ಯಾವ ಮ್ಯಾಮ್? ಪ್ರೀತಿ ಮಾಡೋ ಮ್ಯಾಮ್. ಪ್ರೀತಿ ಮಾಡೋ ಮ್ಯಾಮ್. ನೋಡಿದ್ರಲ್ಲ ಎಷ್ಟು ಖುಷಿಯಾಗಿ ಹೇಳ್ಕೊತಾಳೆ ಅಂತ. ಪ್ರೀತಿ ಒಂದು ಬೇಕಷ್ಟೇ ಮಕ್ಕಳಿಗೆ, ಇನ್ನೇನು ಬೇಕಿಲ್ಲ. ಅವಾಗ ಅವರೇ ತುಂಬಾ ಅಟ್ಯಾಚ್ ಆಗಿಬಿಡ್ತಾರೆ. ಇದು ಸ್ನ್ಯಾಪ್ ಬುಕ್. ನಾನು ಅವಳಿಗೆ ಚಿಕ್ಕದ್ರಿಂದನೂ ಮೆಮೊರಿ ಇರಲಿ ಅಂದರೆ ಮೆಮೊರೀಸ್ ಇರಲಿ ಅಂತ, ಒಳ್ಳೆ ಒಳ್ಳೆ ಮೂಮೆಂಟ್ಸ್ ಇರಲಿ, ಹ್ಯಾಪಿ ಮೂಮೆಂಟ್ಸ್ ಅಂತ ನಾನು ಇದನ್ನ ಅವಳಿಗೆ ಬುಕ್ನ ಇಟ್ಕೊಂಡಿದ್ದೀನಿ. ಅವಳಿಗೆ ಚಿಕ್ಕದ್ರಿಂದನೇ ಸ್ಟಾರ್ಟ್ ಮಾಡೋಣ ಅಂತ. ನಾನು ಕೂಡ ಈ ಥರದ ಬುಕ್ ಇದೆ ನನ್ನ ಹತ್ರ. ಆದರೆ ನನ್ನ ಹತ್ರ ದೊಡ್ಡೊಳಾದ್ಮೇಲೆ ನನಗೆ ಬುದ್ಧಿ ಬಂದ್ಮೇಲೆ ನಾನು ಇಟ್ಕೊಂಡಿದ್ದೀನಿ. ಬಟ್ ಇವಳಿಗೆ ಚಿಕ್ಕದ್ರಿಂದನೇ ಅವಳಿಗೆ ಅದು ಸ್ಟಾರ್ಟ್ ಆಗಲಿ ಅಂದ್ಬಿಟ್ಟು ನಾನು ಇದನ್ನ ಅವಳಿಗೆ ಸ್ಟಾರ್ಟ್ ಮಾಡಿದ್ದೀನಿ. ಇದೆಲ್ಲ ನಿಮ್ಗೆ ಇಷ್ಟ ಆದರೆ ನೀವೂ ಈ ಥರ ಕ್ರಿಯೇಟ್ ಮಾಡ್ಬೋದು ನಿಮ್ಮ ಮಕ್ಕಳ ಲೈಫಲ್ಲಿ. ಅಂದರೆ ಅವಳು ದೊಡ್ಡೊಳಾದ್ಮೇಲೆ ಇದನ್ನ ಚೆರಿಷ್ ಮಾಡ್ಬೋದು ಅಂತ ಅಷ್ಟೇ. ಚಿಕ್ಕದಾಗಿ ನಾನೊಂದು ನನ್ನ ಕೈಲಿ ಹೇಗಾಗುತ್ತೆ ಹಾಗೆ ಮಾಡ್ತಾ ಇದ್ದೀನಿ ಅಷ್ಟೇ. ಅವಳು ದೊಡ್ಡೊಳಾದಾಗ ಖುಷಿ ಪಡ್ತಾಳೆ ಇದೆಲ್ಲ ಅಂತ ನೋಡಿ. ಬಟ್ ಮ್ಯಾಮ್ ಕೂಡ ಅದೇ ಹೇಳ್ತಾ ಇದ್ರು, ಒಳ್ಳೆ ಐಡಿಯಾ ಅಂತ. ಇದನ್ನ ಅವ್ರ ಮ್ಯಾಮ್ಗೆ ನಾನು ಇಬ್ರು ಹಿಂದಿನ ದಿನ ರಾತ್ರಿ ಕೂತ್ಕೊಂಡು ಕ್ರಾಫ್ಟ್ ಮಾಡಿದ್ವಿ. ಅವಳಿಗೆ ತುಂಬಾನೇ ಇಷ್ಟ. ಪ್ರತಿ ವರ್ಷ ಏನಾದ್ರು ಮಾಡ್ಬೇಕಾದ್ರೂ ಅಷ್ಟೇ ಕ್ರಾಫ್ಟ್ ಏನಾದ್ರು ಮಾಡ್ಕೊಂಡು ಗ್ರೀಟಿಂಗ್ ಕಾರ್ಡ್ ತರ ಮನೇಲೆ ಮಾಡ್ಕೊಂಡು ತೊಗೊಂಡೋಗ್ತೀನಿ. ಆಚೆ ಅಂಗಡಿಯಲ್ಲಿ ಬೈ ಮಾಡಲ್ಲ. ಅವಳಿಗೂ ಖುಷಿ ಸಿಗುತ್ತೆ ಮಾಡಬೇಕಾದ್ರೆ ಅಂತ ಅವಳನ್ನು ಕೂಚಿಸ್ಕೊಂಡು ನಾನು ಒಟ್ಟಿಗೆ ಮಾಡ್ತೀವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಇಷ್ಟೇ ನನ್ನ ಮಗಳು ಸ್ಕೂಲ್ದು. ನೆಕ್ಸ್ಟ್ ಅವಳು UKG ಮುಗಿಸಿ ಫಸ್ಟ್ ಸ್ಟ್ಯಾಂಡರ್ಡ್ ಬರ್ತಿದ್ದಾಳೆ. ಒಂಥರ ಏನಪ್ಪ ಇಷ್ಟು ಬೇಗ ಮುಗ್ದೋಯ್ತಾ ಕಿಂಡರ್ ಗಾರ್ಡನ್ ಅನ್ಸುತ್ತೆ.
ತುಂಬಾನೇ ಎಂಜಾಯ್ ಮಾಡಿದ್ಲು. ಈ ಇಯರ್ ಮಾತ್ರ ತುಂಬಾನೇ ಅಟ್ಯಾಚ್ ಆಗಿದ್ಲು ಅವ್ರ ಮ್ಯಾಮ್ ಜೊತೆ. ಅವರ ಕೂಡ ತುಂಬಾನೇ ಚೆನ್ನಾಗಿ ನೋಡ್ಕೊಂಡಿದ್ರು ಮಕ್ಕಳನ್ನ. ಇವ್ರು ಕನ್ನಡ ಮ್ಯಾಮ್ ಮತ್ತೆ ಇನ್ನೊಬ್ರು ಕ್ಲಾಸ್ ಟೀಚರ್. ತುಂಬಾನೇ ಚೆನ್ನಾಗಿ ಅನಿಸ್ತು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.